ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಇವತ್ತು ನಾನು ನಿಮಗೆ ಬಿಸಿ ಬಿಸಿ ಸುದ್ದಿ ಹೇಳ್ತೀನಿ. ಈ ಸುದ್ದಿ ಮಾತ್ರ ಬಿಸಿಯಾಗಿಲ್ಲ, ಇದು ನಿಮ್ಮ ತಲೆಯನ್ನು ಬಿಸಿ ಮಾಡುತ್ತೆ. ಆ ಬಿಸಿಯಲ್ಲಿ ನೀವು ನಮ್ಮ ಆರೋಗ್ಯ ಮತ್ತು ಆಹಾರ ಇಲಾಖೆಯ ಅಧಿಕಾರಿಗಳ ಲಂಚಗುಳಿತನ, ನಾಚಿಕೆಗೇಡಿತನಕ್ಕೆ ಛೀತು ಅಂತೀರಾ. ಒಂದು ಟೀಯ ನೈಜತೆಯನ್ನು ಉಳಿಸಲಾಗದ ಇವರು ಎಂಥ ಷಂಡರು ಅಂತ ನೀವೇ ಕೇಳ್ತೀರಾ ನೋಡಿ. ಚುಮು ಚುಮು ಚಳಿಗೆ ಬಿಸಿ ಬಿಸಿ ಟೀ ಕುಡಿದ್ರೆ ಎಂಥ ಸುಖ ಅಲ್ವಾ? ಇನ್ನು ಟೆನ್ಷನ್ ಇಂದ ತಲೆ ಕೆರೆ ಹಿಡಿದು ಹೋದಾಗ ಗರಂ ಗರಂ ಚಾಯ್ ಕುಡಿದ್ರೆ ಅದರಿಂದ ಸಿಗೋ ರಿಲ್ಯಾಕ್ಸ್ಗೆ ಸಾಟಿಯೇ ಇಲ್ಲ. ಹೌದು, ಟೀ ಈ ನಿಸರ್ಗದ ಅದ್ಭುತ ಕೊಡುಗೆ. ಇದರಲ್ಲಿ ಮನಸ್ಸಿಗೆ ಮುದ ನೀಡೋ ತಾಜಾತನ ಹಾಗೂ ಚೈತನ್ಯ ತುಂಬೋ ವಿಶಿಷ್ಟ ಶಕ್ತಿ ಇದೆ. ಇಲ್ಲಿ ಪ್ರಕೃತಿಯಲ್ಲಿ ಬಿಡುವಂತಹ ಈ ಟೀ ನೀರಿಗೆ ಹಾಕಿ ಕುದಿಸಿದಾಗ ಒಂದು ರೀತಿ ಮಧುರವಾದಂತಹ ಸಿಹಿಯಾದ ರುಚಿ ಮತ್ತು ತಿಳಿಯಾದ ಒಂದು ಬಣ್ಣವನ್ನು ಕೊಡುತ್ತೆ. ಇದು ಸಹಜವಾಗಿ ಇರುವಂತಹ ಒಂದು ಟೀ. ನೈಸರ್ಗಿಕ ಟೀಯಲ್ಲಿ ನೂರಾರು ಔಷಧೀಯ ಗುಣಗಳಿವೆ. ಇದನ್ನ ಹಿತಮಿತವಾಗಿ ಬಳಸಿದ್ರೆ ಅದು ನಮ್ಮ ದೇಹಕ್ಕೆ ನಾನಾ ಅನುಕೂಲ ಮಾಡುತ್ತೆ. ಇದೆಲ್ಲನೂ ಅವಾಯ್ಡ್ ಮಾಡೋಕ್ಕೆ ನಾವು ಗ್ರೀನ್ ಟೀ ಅಂತ ಏನು ಹೇಳ್ತೀವಿ, ಅದಕ್ಕೆ ಹಾಲೇ ಮಿಕ್ಸ್ ಮಾಡ್ದಲೇ ನಾವು ಕುಡಿತೀವಲ್ಲ, ಆ ಗ್ರೀನ್ ಟೀನಲ್ಲಿ ಒಳ್ಳೆ ಅಡ್ವಾಂಟೇಜಸ್ ಇದೆ. ಇದು ಯಾವುದೇ ರೀತಿಯಾದಂಥ ಕಲರ್ಸ್ ಇರೋದಿಲ್ಲ. ಸೊ ಹಾಗಾಗಿ ನಮ್ಮ ಮೆಡಿಕಲ್ ಇದರಲ್ಲಿ ತೊಗೊಂಡು ಅಂತಂದರೆ ಎಲ್ಲರಿಗೂ ನಾವು ಅಡ್ವೈಸ್ ಮಾಡೋದು ಗ್ರೀನ್ ಟೀನೇ ಉಪಯೋಗಿಸಿ. ಇಂಥ ಅದ್ಭುತ ಗುಣಗಳಿರೋದ್ರಿಂದಲೇ ನಮ್ಮಲ್ಲಿನ ಹೆಚ್ಚಿನವರ ಇಂದು ಆರಂಭವಾಗೋದೇ ಚಹದಿಂದ. ಈ ಟೀ ನಮ್ಮ ಜೀವನದಲ್ಲಿ ಯಾವ ಪರಿ ಹಾಸುಹೊಕ್ಕಾಗಿದೆ ಅಂದ್ರೆ ಟೀ ಕುಡಿಯದಿದ್ರೆ ಏನೋ ಕಳೆದುಕೊಂಡ ಭಾವ. ಇವತ್ತು ಟೀ, ಕಾಫಿ ಇವು ಮೂರು ಎಷ್ಟು ಮನುಷ್ಯನಿಗೆ ಮುಖ್ಯವಾಗಿದೆ ಅಂದರೆ ಊಟಕ್ಕಿಂತ ಮುಂಚೆನೇ ಅದನ್ನು ತಗೊಳ್ಳೋಂಥ ಒಂದು ಅಭ್ಯಾಸ. ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರು ನೋಡಿದ್ರೆ ಟೀ ಇರಬೇಕು ಅನ್ನೋ ಒಂದು ಒಳ್ಳೆ ಮನೋಭಾವ. ಆದರೆ ಏನೋ ನಮಗೆ ಆಕ್ಟಿವ್ ಆಗ್ತೀವಿ ಕೆಲಸ ಕಾರ್ಯಕ್ಕೆ ಅನ್ನೋದು. ಸೊ ಇದೊಂದು ಬೆಳವಣಿಗೆ. ಟೀ ಪೇಯ ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಿದೆ. ಅನೇಕರಿಗೆ ಟೀ ಕುಡಿಯದಿದ್ರೆ ಸಾಧ್ಯವೇ ಇಲ್ಲ ಅನ್ನೋ ಅನಿವಾರ್ಯತೆ. ಈ ಅನಿವಾರ್ಯತೆಯನ್ನ ಗಮನಿಸಿರೋ ಕೆಲ ಭ್ರಷ್ಟರು, ಸ್ವಾರ್ಥಿಗಳು, ಕಟುಕರು ಬಿಡಿ ಟೀಗೆ ವಿಷ ಹಾಕ್ತಿದ್ದಾರೆ. ನಕಲಿ ಟೀ ಕುಡಿಸಿ ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ಅನ್ನೋ ಸುದ್ದಿ ನಮ್ಗೆ ಸಿಕ್ತು. ಈ ಸುದ್ದಿಯ ಜಾಡು ಹಿಡಿದು ಹೊರಟಿತು ನಮ್ಮ ಕವರ್ ಸ್ಟೋರಿ ತಂಡ. ಈ ವಿಷಕಾರಿ ರಾಸಾಯನಿಕ ಲೇಪಿತ ಬಿಡಿ ಚಹಾ ಎಲ್ಲೆಲ್ಲಿ ಮಾರಾಟ ಆಗುತ್ತೆ ಅನ್ನೋ ಪಕ್ಕಾ ಮಾಹಿತಿ ಪಡೆದ ನಾವು ರಹಸ್ಯ ಕಾರ್ಯಾಚರಣೆಗೆ ಇಳಿದೇ ಬಿಟ್ಟೆವು. ನಾನಾ ಅಂಗಡಿಗಳು, ವಿವಿಧ ಗೋಡೌನ್ಗಳಿಗೆ ದಾಳಿ ಮಾಡಿದೆವು. ಆಗ ನಮಗೆ ಸಿಕ್ಕ ಮಾಹಿತಿ ಏನು ಗೊತ್ತಾ? ಬಿಡಿ ಟೀಯಲ್ಲಿ ಭಯಾನಕ ವಿಷಕಾರಿ ಬಣ್ಣ ಬೆರೆಸ್ತಾರೆ. ಅಷ್ಟೇ ಅಲ್ಲದೆ ಟೀಗೆ ಕಸ, ಕಿಕ್ ಪರಿಸಲು ಹಲ್ಲಿ ಬಾಲ ಕಟ್ ಮಾಡಿ ಹಾಕ್ತಾರೆ ಅನ್ನೋ ಆತಂಕಕಾರಿ ವಿಚಾರ ತಿಳಿದು ಬಂತು. ಟೀಯಲ್ಲಿದೆ ವಿಷ. ಹೌದು, ನಮ್ಮನ್ನ ಹೆಚ್ಚು ಆತಂಕಗೊಳಿಸಿರೋ ವಿಚಾರ ಅಂದ್ರೆ ಚಹಾ ಪುಡಿಗೆ ಸೇರಿಸೋ ವಿಷಕಾರಿ ರಾಸಾಯನಿಕ ಬಣ್ಣ. ಚಹಾಕ್ಕೆ ಒಳ್ಳೆ ಲುಕ್ ಕೊಟ್ಟು ಆ ಮೂಲಕ ಭರ್ಜರಿ ಲಾಭ ಗಳಿಸಲು ಟೀ ಪುಡಿ ಮಾಲೀಕರು ಬಿಡಿ ಚಹಾಕ್ಕೆ ಬಟ್ಟೆಗೆ ಬಳಸೋ ಬಣ್ಣ ಬಳಸ್ತಾರೆ. ಈ ಬಣ್ಣದಲ್ಲಿ ಡಾಂಬಾರಿನ ಅಂಶಗಳಿರ್ತವೆ. ಇದು ಅನೇಕ ಭೀಕರ ಕಾಯಿಲೆಗಳಿಗೆ ಕಾರಣವಾಗುತ್ತೆ. ಮುಖ್ಯವಾಗಿ ನರಗಳನ್ನ ದುರ್ಬಲಗೊಳಿಸುತ್ತೆ. ಅಲ್ಲದೆ ಅಮೂಲ್ಯ ಅಂಗಗಳು ನಾಶವಾಗುತ್ತವೆ. ಡಯಾಬಿಟಿಸ್ ಬರುತ್ತೆ. ಕ್ಯಾನ್ಸರ್, ಬಿಪಿ, ಅಸ್ತಮ, ಹೃದಯಾಘಾತಕ್ಕೂ ಕಾರಣವಾಗುತ್ತೆ ಅಂತಾರೆ ವೈದ್ಯರು. ಈ ರೀತಿ ಹಾರ್ಮ್ಫುಲ್ ಕಲರ್ಸ್ನ ಆ್ಯಡ್ ಮಾಡೋದ್ರಿಂದ ಫಸ್ಟ್ ತೊಂದರೆ ಕ್ಯಾನ್ಸರ್. ಇದು ಕೆಲವು ಕಲರ್ಸ್ ಅಂತೂ ಆಲ್ರೆಡಿ ಪ್ರೂವ್ ಆಗಿಬಿಟ್ಟಿದೆ ಕ್ಯಾನ್ಸರ್ ಪ್ರೊಡ್ಯೂಸ್ ಮಾಡೇ ಮಾಡುತ್ತೆ ಅಂತ. ಇನ್ನು ಕೆಲವು ಕಲರ್ಸು ಈಗ ಆಲ್ರೆಡಿ ಕ್ಯಾನ್ಸರ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಡೌಟ್ ಬರೆಸ್ತಾ ಇದೆ. ಸೊ ಹೀಗಾಗಿ ನಾವು ಅಂಥ ದೊಡ್ಡ ಕಾಯಿಲೆಯನ್ನು ಇನ್ವೈಟ್ ಮಾಡ್ಕೊಂಡಂಗೆ ಆಗುತ್ತೆ ಈ ರೀತಿ ಕಲರ್ಸ್ನೆಲ್ಲ ಆ್ಯಡ್ ಮಾಡೋದ್ರಿಂದ. ಕಲರ್ ಟೀಯಿಂದ ಭಾರಿ ಲಾಭ. ಈ ವಿಷಕಾರಿ ಬಣ್ಣ ಬೆರೆಸಿರೋ ಚಹಾ ಲಾಭದಾಯಕ. ಯಾಕಂದ್ರೆ ಲೇಬಲ್ ಬಳಸಿರೋ ಪ್ಯಾಕೆಟ್ನ ಕಂಪನಿಯ ನೈಸರ್ಗಿಕ ಟೀ ಪುಡಿಗೆ ಕೆಜಿಗೆ 300 ರಿಂದ 400 ರೂಪಾಯಿ ಇರುತ್ತೆ. ಅದೇ ವಿಷಕಾರಿ ಬಣ್ಣ ಬೆರೆಸೋ ಚಹಾ ಪುಡಿಗೆ ಕೆಜಿಗೆ 130 ರಿಂದ 180 ರೂಪಾಯಿ ಅಷ್ಟೇ. ಮೂರ್ನಾಲ್ಕು ಕ್ವಾಲಿಟಿ ಬರುತ್ತೆ. ಯಾವ ಕ್ವಾಲಿಟಿ? 110 ರೂಪಾಯಿ ಇದೆ, 130 ಇದೆ, 160 ಇದೆ, 180 ಇದೆ.
160 ಇದು 160 ಮೀಟ್ರ್ ಇದೆಯಲ್ಲ 130 ಅಷ್ಟೇ ಅಲ್ಲ, 1 kg ಬ್ರಾಂಡೆಡ್ ನೈಸರ್ಗಿಕ ಚಹಾ ಪುಡಿಯಿಂದ ನೀವು ಅಬ್ಬಬ್ಬ ಅಂದ್ರೂ 200ರಿಂದ 250 ಕಪ್ ಟೀ ತಯಾರಿಸಬಹುದು. ಆದ್ರೆ ರಾಸಾಯನಿಕ ಬಣ್ಣ ಲೇಪಿತ ಬಿಡಿ ಚಹಾದಲ್ಲಿ 600ರಿಂದ 800 ಕಪ್ ಚಹಾ ತಯಾರಿಸಬಹುದು. ನೀವು ಮಾಮೂಲು ಇದರಲ್ಲಾದರೆ ಒಂದು 150-200 ಕಪ್ ಬರುತ್ತೆ. ಇದು ಅವನು ಹಿಂದಿಲಿ ಹೇಳ್ದ, ಇದಾದರೆ ನಮ್ಗೆ 600ರಿಂದ 700 ಕಪ್ ಬರುತ್ತೆ. ಬೆಂಗಳೂರಲ್ಲಿ ಎಲ್ಲ ಹೋಟ್ಲಲ್ಲೂ ಯೂಸ್ ಮಾಡೋದು ಇದನ್ನೇ, ಇದೇ ಥರ ಹೇಳ್ತಾನೆ ಅವನು, ಎಲ್ಲ ಹೋಟ್ಲಲ್ಲೂ ಯೂಸ್ ಮಾಡೋದು ಇದನ್ನೇ ಅಂತ. ಇವತ್ತು ನಮಗೆ ಗೊತ್ತಾಗಿದ್ದ ಪ್ರಕಾರ ನೋಡಿದ್ವಿ ಮೇಡಮ್, ಅಲ್ಲಿ 3-4 ಥರ ಪ್ರಾಡಕ್ಟ್ ಇದೆ, ಅಲ್ಲಿ ಲೇಬಲ್ ಇಲ್ಲ. ಜನರ ಆರೋಗ್ಯಕ್ಕೆ ಹಾನಿಯುಂಟು ಮಾಡಿದ್ರೂ ಲಾಭ ತರೋ ಬಿಡಿ ಟೀ ಪುಡಿಯನ್ನೇ ಹೋಟೆಲ್ ಮಾಲೀಕರು ಬಯಸ್ತಾರೆ. ಜನರು ಕೂಡ ಇದರೊಳಗಿನ ವಿಷದ ಗುಟ್ಟು ಗೊತ್ತಿಲ್ಲದೆ ಬಣ್ಣ ರುಚಿಗೆ ಮಾರು ಹೋಗಿ ಇದನ್ನೇ ಬಯಸ್ತಾರೆ. ಕಲರ್ಸ್ನ, ಆರ್ಟಿಫಿಷಿಯಲ್ ಕಲರ್ಸ್ನ ಈಗ ಎಲ್ಲ ಫುಡ್ಡಲ್ಲೂ ಆ್ಯಡ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಟೀನಲ್ಲಿ ಕೂಡ ಆ್ಯಡ್ ಮಾಡ್ತಾರೆ. ಟಾರ್ಟ್ರಸಿನ್ ಅಂತ ಕೇಳಿರ್ಬೋದು, ಇಲ್ಲ ಸನ್ಸೆಟ್ ಎಲ್ಲೋ ಅಂತ, ಇದೆಲ್ಲ ಹಾರ್ಮ್ಫುಲ್ ಕಲರ್ಸ್. ಇದು ನಾವು ಸೇವನೆ ಮಾಡುವಂಥ ಟೀಯಲ್ಲಿ ಆ್ಯಡ್ ಮಾಡಿದ್ರೆ ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಮನೇಲಿ ಮಾಡೋ ಟೀ ಬರೀ ಟೀ ಪೌಡ್ರ್ ಮಾತ್ರ ಹಾಕ್ತೀವಿ ಅಂತ ಇಟ್ಕೊಳ್ಳಿ, ಅದು ಕಲರ್ ಯಾರಿಗೂ ಇಷ್ಟ ಆಗೋದಿಲ್ಲ. ಅದೇ ನೀವು ಹೊರಗಡೆ ಕುಡಿಯೋವಾಗ ಒಂಥರ ಪಿಂಕಿಶ್ ಟಿಂಜ್ ಇರುತ್ತೆ, ಒಂಚೂರು ಬೇರೆ ಏನೋ ಒಂದು ಸ್ಮೆಲ್ ಇರುತ್ತೆ. ಸೊ ಈ ರೀತಿ ಅದು ಚೇಂಜ್ ಆಗಿರೋದ್ರಿಂದ ಎಲ್ರಿಗೂ ಇಷ್ಟ ಆಗುತ್ತೆ. ಟೀಯಲ್ಲಿದೆ ಕಸ. ಹೌದು, ಕಲಬೆರಕೆ ಖದೀಮರು ಟೀಗೆ ಕಸ ಕೂಡ ಬೆರೆಸ್ತಾರೆ. ಒಮ್ಮೆ ಬಳಸಿ ತಿಂಗಳಾನುಗಟ್ಟಲೆ ಶೇಖರಿಸಿಟ್ಟು ಹುಳ ಬಂದಿರುವ ಟೀ ಪುಡಿ, ಮರದ ಹೊಟ್ಟು, ಗೇರು ಬೀಜದ ಸಿಪ್ಪೆಯನ್ನು ಬೆರೆಸ್ತಾರೆ. ಇದಕ್ಕೆ ಬಣ್ಣ ಹಾಗೂ ಟೀಯ ಸುವಾಸನೆ ಹಾಕಿ ನಕಲಿ ಟೀ ಮಾಡ್ತಾರೆ. ಇದು ಬಿಡಿ ಟೀ ಪುಡಿ ಮಾರುವವರೇ ನಮ್ಮ ಮುಂದೆ ಬಿಚ್ಚಿಟ್ಟ ಸತ್ಯ. अरे वो अपर असम टी पुटी है, 180 रुपीज पर केजी है ये आइटम. 180 पर केजी, 180 ರೂಪಾಯಿ ಕೆಜಿ ಇದು. ಆಸ್ ಎ ಹೋಲ್ ಕೆಜಿ ಆಸ್ ಎ ಹೋಲ್ 180. ಮಾಮೂಲು ಟೀ ಅಂಗಡಿ ಟೀಗಳಾದ್ರೆ 3 ರೋಸ್ ಯಾವ ಐತಲ್ಲ ಅದೆಲ್ಲ 300-400 ರೂಪಾಯಿ ಇರ್ತೈತೆ. ಇದು ಮಿಕ್ಸ್ ಆಗಬೇಕು. नो नो नो, दिस इज आल्सो ओके. हां, ये भी ओके है, बट लेकिन उसमें वो लोग और मिक्स अप करते हैं. ये थोड़ा भी नहीं ना वो स्मेल, क्या भी स्मेल नहीं ना भी. ಈಗ ಇದರಲ್ಲಿ ಒಂದು ಚೂರು ಸ್ಮೆಲ್ ಇಲ್ಲ ಅಣ್ಣ. वैसे नहीं दे सकते हैं, वैसे देखते हैं. ಮನೆಯಲ್ಲಿ ಸ್ಟವ್ ಐತಲ್ಲ, ಟೀ ಮಾಡ್ಬಿಡು ಮತ್ತೆ ಬಾ. ಟೀಯಲ್ಲಿದೆ ಹಲ್ಲಿಬಾಲ. ಇನ್ನೊಂದು ಭಯಂಕರ ಸತ್ಯ ಹೇಳ್ತೀನಿ ಕೇಳಿ. ನೀವು ಕುಡಿದು ಚೈತನ್ಯ ಪಡೋ ಟೀಯಲ್ಲಿ ಕಿಕ್ ಬರಲು ಹಲ್ಲಿಬಾಲ ಹಾಕ್ತಾರೆ. ಹಲ್ಲಿಬಾಲದಲ್ಲಿರೋ ವಿಷ ಟೀ ಕುಡಿಯೋರಿಗೆ ಮಾದಕತೆ ತರಿಸುತ್ತೆ. ಟೀನಲ್ಲಿ ಸಹಜವಾಗಿ ಯಾವುದೂ ಆ ತರಹ ಮತ್ತು ಬರುವಂತಹ ಅಂಶ ಟೀನಲ್ಲಾಗಲಿ, ನಾವು ನೇಚರಿಂದ ತೆಗೆದುಕೊಳ್ಳುವಂತಹ ಓಪಿಯಮ್, ಗಸಗಸೆ ಆ ಥರ ಅಂಥದ್ದು ಬಿಟ್ಟರೆ ಈ ಟೀನಲ್ಲಿ ನಮಗೆ ಯಾವುದೂ ಅಂತ ಮತ್ತು ಬರುವಂಥದ್ದಿಲ್ಲ. ಬಹುಶಃ ನೀವು ಹೇಳೋ ಹಾಗೆ, ನೀವು ನೋಡ್ಕೊಂಡು ಬಂದ ಹಾಗೆ ಇವರು ಏನಾದರೂ ಮತ್ತು ಬರುವಂಥದ್ದನ್ನು ಸೇರಿಸಿರಬಹುದು. ಅದು ನಮಗೆ ಗೊತ್ತೇ ಇಲ್ಲ. ನಮಗೆ ಇವರು ಸೇರಿಸಿ ಅಡಿಕ್ಷನ್ ಬರುವ ರೀತಿಯಲ್ಲಿ ಮಾಡಿರಬಹುದು. ಆದರೆ ಸಹಜವಾಗಿ ಟೀನಲ್ಲಿ ಅಡಿಕ್ಟ್ ಆಗುವಂತಹದ್ದು ಗುಣಗಳು ಏನೂ ಇರೋದೇ ಇಲ್ಲ. ಈ ನೀಚರು ಎಂಥೆಂಥ ಕೆಲಸ ಮಾಡ್ತಾರೆ ನೋಡಿ. ವಿಷ, ಕಸ, ಹಲ್ಲಿಬಾಲ ಕತೆ ಕೇಳಿ ನಿಮ್ಮ ಹೊಟ್ಟೆಯೂ ತೊಳಸಿದಂತಾಗಿರಬಹುದು. ಇವರ ಹೇಯ ಕೃತ್ಯ ಇಲ್ಲಿಗೆ ನಿಲ್ಲಲ್ಲ. ಇವರು ಜನರ ಜೊತೆ ಚೆಲ್ಲಾಟ ಆಡೋ ಭಯಾನಕ ಸತ್ಯಗಳು ನಮ್ಮ ರಹಸ್ಯ ಕಾರ್ಯಾಚರಣೆ ವೇಳೆ ಬಯಲಿಗೆ ಬಂತು. ಅದನ್ನು ತಿಳಿಸ್ತೀನಿ ವಿರಾಮದ ನಂತರ.